ನಮಸ್ಕಾರ ಎಲ್ಲರಿಗೂ. ಇವತ್ತು ಊರಲ್ಲಿ ಹಬ್ಬ. ಸೊ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಕಪ್ ಕಾಫಿನೂ ಕುಡ್ದಿಲ್ಲ. ನೀರು ಖಾಲಿ ಆಗಿಬಿಟ್ಟಿತ್ತು. ಹಬ್ಬ ಹುಣ್ಮೆಗಳಲ್ಲೇ ನಾವು ನೋಡ್ಕೊಳೋದೇ ಇಲ್ಲ, ಗಡ್ಬಿಡಿಯಲ್ಲಿ ಇರ್ತೀವಿ. ಸೊ ವಾಲ್ ತಿರ್ಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಸ್ಗಳ ಮನೆ ಕಡೆ ಬಂದೆ. ಒಂದು ಕಪ್ ಕಾಫಿ ಕುಡಿದ್ರೇ ತಲೆ ಓಡೋದು, ಬೇಗ ಕೆಲಸ ಮಾಡಬೇಕು ಅಂತ. ಅಪ್ಪ ಅಮ್ಮ ಏನೋ 9 ಗಂಟೆಗೆ ಬಂದರು. ಸೊ ಅಮ್ಮ ಬಂದು ತಂಬಿಟ್ಟು ಮಾಡ್ತಾಯಿದ್ದಾರೆ, ಬ್ರೇಕ್ಫಾಸ್ಟ್ ಇಡ್ಲಿ ಮಾಡ್ತಾಯಿದ್ದಾರೆ. ಅವರೇ ಎಲ್ಲ ಪ್ರಿಪೇರ್ ಮಾಡ್ಕೊಂಬಂದಿದ್ರು. ಈಗ ಬಂದು ಇಡ್ಲಿಗೆ ಇಟ್ಟಿದ್ದಾರೆ. ಸೊ ಹೂವು ಮುಡಿಸ್ತಾರಮ್ಮ. ಏನಂದರೆ ಅಪ್ಪ ಅಮ್ಮ ಅಂದ್ರೇ ಹೀಗೇನೆ, ಹೆಣ್ಮಕ್ಳಿಗೆ ಯಾವುದ್ರಲ್ಲೂ ತೊಂದರೆ ಆಗಬಾರ್ದು, ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟಿಂಗಾಗಿ ಇರ್ತಾರೆ. ಸೊ ಅಮ್ಮ ತಂಬಿಟ್ಟು ಮಾಡ್ಕೊಂಬಂದು ಎಲ್ಲ ಕೊಟ್ಟರು. ಮತ್ತು ಅಪ್ಪ ಹೂವು ಎಲ್ಲ ಪೋಣಿಸ್ತಾ ಇದ್ದಾರೆ. ಯಾಕಂದರೆ ಹಸುಗಳು ಜಾಸ್ತಿ ಅಲ್ವಾ, ನನಗೆ ಕೆಲಸ ಜಾಸ್ತಿ, ಹೆಂಗೆ ಮಾಡ್ತಾಳೋ ಏನೋ ಅನ್ನೋದು ಅವ್ರಿಗೆ ಪಾಪ ಯೋಚನೆ. ಸೊ ಪ್ರತಿಯೊಂದು ವರ್ಷವೂ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು, ಈ ಥರ ಅಪ್ಪ ಅಮ್ಮನ್ನೆಲ್ಲ ಪಡೆಯೋದಕ್ಕೆ. ಸೊ ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಒಂದು ದಿವಸ ಹಬ್ಬ ಇರುತ್ತೆ ನಮ್ಮ ಊರಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂದಿನ ಮಿನಿ ಬ್ಲಾಗಲ್ಲೂ ಸಹ ಹಬ್ಬದ ಬ್ಲಾಗೆ ಆಗಿರುತ್ತೆ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.